ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ 1 ಕಪ್ ರವಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದಂಥ ರೆಸಿಪಿನ ಮಾಡಿ ತೋರ್ಸಾಕತ್ತೇನೆ ರೀ. ಈ ರೆಸಿಪಿನ ಮಾಡೋಕೆ ಫಸ್ಟ್ ನಾನಿಲ್ಲೇ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ಸೇರಿಸ್ಕೊಳಕತ್ತೇನೆ. ಈ ನೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅಂದ್ರೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಈ ನೀರನ್ನ ಪೂರ್ತಿಯಾಗಿ ಕುದಿಯೋಕೆ ಬಿಡಾಕತ್ತೇನೆ. ಈ ನೀರು ಪೂರ್ತಿಯಾಗಿ ಕುದಿ ಬರಬೇಕು ನೋಡ್ರಿ. ಈ ರೀತಿ 1-2 ನಿಮಿಷ ಕುದಿ ಬಂದಿಂದ ಇದಕ್ಕೆ ನಾನಿಲ್ಲಿ ಯಾವ ಕಪ್ನಾಗ ನೀರನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವಾನ ತೊಗೊಳಕತ್ತೇನೆ ರೀ. ಬಾಂಬೆ ರವಾ ಬದಲಿಗೆ ನೀವು ಚಿರೋಟಿ ರವೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ನೀರು ಕುದಿ ಬಂದ ನಂತರ ನಾವು ರವಾನ ಸೇರಿಸ್ಕೊಳ್ಬೇಕು ನೋಡ್ರಿ. ಇವಾಗ ನೀರು ಕುದಿ ಬಂದವು. ಈ ರೀತಿಯಾಗಿ ನೀರು ಪೂರ್ತಿ ಕುದಿ ಬಂದ ನಂತರ ನಾವು ಯಾವ ಕಪ್ನಾಗ ನೀರನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ ನಾನಿಲ್ಲೇ 1 ಕಪ್ ಆಗುವಷ್ಟು ಬಾಂಬೆ ರವಾನ ತೊಗೊಳಕತ್ತೇನೆ ರೀ. 2 ಕಪ್ ನೀರಿಗೆ 1 ಕಪ್ ರವೆ ಸರಿಯಾಗುತ್ತೆ. ನೀವು ಬಾಂಬೆ ರವೆ ಬದಲಿಗೆ ಚಿರೋಟಿ ರವೆ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು. ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಕುದಿಯೋ ನೀರಿಗೆ ನಾವು 1 ಕಪ್ ರವಾನ ಏನು ತೊಗೊಂಡಿದ್ದೀವಲ್ಲ ಆ ರವಾನ ಸೇರಿಸ್ಕೊಳ್ಬೇಕು. ಇಮಿಡಿಯೇಟಾಗಿ ಸೇರಿಸಿದ ನಂತರ 1 ಸ್ಪೂನ್ ತೊಗೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡ್ರಿ. ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇದ್ರೆ 2ರಿಂದ 3 ನಿಮಿಷದ್ರೊಳಗೆ ಪೂರ್ತಿಯಾಗಿ ರವೆ ಗಟ್ಟಿ ಆಗಿಬಿಡ್ತೈತಿ. ಸೇಮ್ ಉಪ್ಪಿಟ್ಟು ಮಾಡ್ತೇವಲ್ಲ ಅದೇ ರೀತಿಯಾಗಿ. ಆದ್ರೆ ಇದನ್ನು ಜಾಸ್ತಿ ಹೊತ್ತು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ನೋಡ್ರಿ. ಈ ರೀತಿ ಪೂರ್ತಿಯಾಗಿ ಗಟ್ಟಿ ಆಗಬೇಕು. ನಾವು ಚಪಾತಿ ಹಿಟ್ಟನ್ನು ಎಲ್ಲ ಯಾವ ರೀತಿ ಕಲಿಸ್ತೇವಲ್ಲ ಸೇಮ್ ಅದೇ ರೀತಿ ಇದು ಆಗಬೇಕು. ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆದ ನಂತರ ಇದಕ್ಕೆ ನಾನಿಲ್ಲೇ 1-2 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೇವಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗಬೇಕು. ಸ್ವಲ್ಪ ಕೂಡ ತಳ ಹಿಡಿಯೋಕೆ ಬಿಡಬಾರ್ದು. ಕೈ ಆಡಿಸ್ಕೊತಾನೆ ಇದ್ರೆ ತಳ ಹಿಡಿಯೋದಿಲ್ಲ. ಸ್ವಲ್ಪ ಕೈ ಬಿಟ್ಟರು ಕೂಡ ಇದು ರವೆ ಆಗಿರೋದ್ರಿಂದ ತಳ ಹಿಡಿಯುತ್ತೆ ನೋಡ್ರಿ. ಇವಾಗ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ರೀತಿ ನೀಟಾಗಿ ಮತ್ತು 1-2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ರೀತಿ ಮಿಕ್ಸ್ ಮಾಡಿ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಇದನ್ನು ಬಿಸಿ ಆರೋದಕ್ಕೆ ಬಿಡಬೇಕು ನೋಡ್ರಿ. ಇವಾಗ ಪೂರ್ತಿಯಾಗಿ ಇದು ರೆಡಿ ಆಗೈತಿ. ಪೂರ್ತಿ ಮಿಶ್ರಣ ಗಟ್ಟಿ ಆಗೈತಿ. ನಾನು ಕೂಡ ಇಲ್ಲಿ ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗೆ ಆಗೋದಕ್ಕೆ ಬಿಡಾಕತ್ತೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿನಾಲು ತಿಂದಿದ್ದನ್ನೇ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳ ಟಿಫಿನ್ ಬಾಕ್ಸಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಇವಾಗಂತೂ ಬೇಸಿಗೆ ರಜೆ ಚಾಲೂ ಆಗೈತ್ರಿ. ಎಲ್ಲ ಮಕ್ಕಳು ಮನೆಯಲ್ಲೇ ಇರ್ತಾರೋ ಮತ್ತು ಏನಾದರೂ ಡಿಫ್ರೆಂಟಾಗಿ ಕೇಳ್ತಾನೆ ಇರ್ತಾರೋ. ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು. ದಿನಾಲು ಅವಲಕ್ಕಿ ಉಪ್ಪಿಟ್ಟು ತಿಂದಿದ್ದನ್ನೇ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಾವು ಮಾಡ್ತಿರೋದು ಇಲ್ಲೇ ಚಿಕ್ಕ ಚಿಕ್ಕ ಪೂರಿ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಇವಾಗ ನಾನು ಕೂಡ ಇಲ್ಲಿ ಇದನ್ನು ಬಿಸಿ ಆರೋದಕ್ಕೆ ಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗೆ ಆಗುತ್ತಾನ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿನ ಮಾಡ್ಕೊಂಡು ಬರೋಣಂತ ಬರ್ರಿ. ನಾನಿಲ್ಲೇ ಫಸ್ಟು ಸಣ್ಣ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಕಾಳನ್ನ ಸೇರಿಸ್ಕೊಂಡೇನಿ. ನೀವು ಇದಕ್ಕೆ ಕೊಬ್ಬರಿ ಬೇಕಾದರೂ ಸೇರಿಸ್ಕೊಳ್ಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಎಸಳು, 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಸೇರಿಸ್ಕೊಂಡೇನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಇದು ಸಿಂಪಲ್ಲಾಗಿ ಮಾಡ್ತಿರುವಂಥ ಶೇಂಗಾ ಚಟ್ನಿ. ನೀವು ಇದಕ್ಕೆ ಬೇರೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ನೋಡ್ರಿ. ಇವಾಗ ನಾನು ಕೂಡ ಇಲ್ಲಿ ಈ ರೀತಿ ಪೂರ್ತಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದೇನಿ. ಇದಕ್ಕೆ ಬೇಕಿದ್ರೆ ನಿಮ್ಗೆ ಒಗ್ಗರಣೆನ ಕೊಟ್ಕೊಳ್ಬೋದು. ಇಲ್ಲಾಂದ್ರೆ ಹಂಗೆ ಸರ್ವ್ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸಾಸಿವೆನ ಸೇರಿಸ್ಕೊಂಡು ಒಂದು ಪುಟ್ಟ ಒಗ್ಗರಣೆನ ಕೊಟ್ಕೊಂಡ್ರೆ ಸಿಂಪಲ್ ಆಗಿರುವಂಥ ಒಂದು ಶೇಂಗಾ ಚಟ್ನಿ ರೆಡಿ ಆಗುತ್ತೆ.
ಇವಾಗ ಚಟ್ನಿ ಅಂತೂ ರೆಡಿ ಆಯಿತು. ಆ ಕಡೆ ನಾವು ಮಾಡಿಟ್ಟಂಥ ಮಿಶ್ರಣ ಕೂಡ ಪೂರ್ತಿಯಾಗಿ ತನ್ಗೆ ಆಗಿರ್ತೈತಿ. ಅಂದ್ರೆ ಕೈಗೆ ಎಟುಕುವಷ್ಟು ಬಿಸಿ ಇದ್ರೆ ಸಾಕು. ನೋಡ್ರಿ ಇವಾಗ ನಾನು ಈ ರವಾ ಮಿಶ್ರಣನ ನೋಡಾತೇನೆ ಪೂರ್ತಿಯಾಗಿ ತನ್ಗಾಗೈತಿ. ಇವಾಗ ಇದನ್ನು ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಇದನ್ನು ಪೂರ್ತಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೇವಲ್ಲ ಆ ರೀತಿ ನೀಟಾಗಿ ಮತ್ತೊಂದು ಸಲ ಕಲಿಸ್ಕೊಳ್ಬೇಕು. ಸ್ವಲ್ಪ ಕೂಡ ಗಂಟಿರ್ಲಾರ್ದಂಗೆ ನೋಡಿಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಇದು ಏನಾದರೂ ನಮ್ಗೆ ತಿಳುವಾಗಿದೆ ಅಂತ ಅನಿಸಿದ್ರೆ ಮತ್ತು 1-2 ಟೀ ಸ್ಪೂನಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಚಪಾತಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಮಾಡಬೇಕು. ಸ್ವಲ್ಪ ಇದು ಮೆದುವಾಗೇ ಇರಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದ್ರಿ. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನು 2 ಭಾಗವಾಗಿ ನಾನಿಲ್ಲೇ ಮಾಡ್ಕೊಳಕತ್ತೇನೆ. ಯಾಕಂದ್ರೆ ನಾವಿಲ್ಲೇ ಫಸ್ಟು ದೊಡ್ಡ ಸೈಜ್ ಒಳಗೆ ಪೂರಿನ ಲಟ್ಟಿಸ್ಕೊಳ್ಬೇಕು. ಅಂದ್ರೆ ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕು. ಮತ್ತು ಇದನ್ನು ಜಾಸ್ತಿ ತಿಳುವಾಗಿ ಲಟ್ಟಿಸ್ಕೊಳ್ಬಾರ್ದು. ಯಾಕಂದ್ರೆ ನಾವು ರವಾನ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಮೆದುವಾಗಿರ್ತೈತಿ. ಸ್ವಲ್ಪ ದಪ್ಪದವಾಗೆ ಇದನ್ನು ಲಟ್ಟಿಸ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಈ ಸೈಜ್ ಒಳಗೆ ಫಸ್ಟು ಒಂದು ಉಂಡೆನ ರೆಡಿ ಮಾಡಿ ಇಟ್ಕೊಳಕತ್ತೇನೆ. ನೋಡ್ರಿ ಇವಾಗ ಅದನ್ನು ಕೂಡ ಮತ್ತೊಂದು ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡು ಒಂದು ಉಂಡೆನ ಮಾಡಿಕೊಂಡು ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಫಸ್ಟು ಲಟ್ಟಿಸ್ಕೊಳ್ಬೇಕು. ಇದು ಲಟ್ಟಿಸ್ಕೊಳ್ಳುವಾಗ ಸೈಡೆಲ್ಲ ಈ ರೀತಿ ಕ್ರ್ಯಾಕ್ ಬಿಡ್ತೈತ್ರಿ. ಏನೂ ಪರವಾಗಿಲ್ಲ, ಯಾಕಂದ್ರೆ ರವಾ ಇರೋದ್ರಿಂದ ಕ್ರ್ಯಾಕು ಬಿಡ್ತೈತಿ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಇದನ್ನು ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಭಾರ ಹಾಕಿ ಇದನ್ನು ಲಟ್ಟಿಸ್ಬಾರ್ದು. ಈ ರೀತಿ ಹಗುರವಾಗಿ ಮೇಲಿಂದ ಇದನ್ನು ತೀಡಬೇಕು. ನೋಡ್ರಿ ಇವಾಗ ನಾನಿಲ್ಲೇ ಈ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಂಡೇನಿ. ಜಾಸ್ತಿ ತಿಳುನೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ, ಸ್ವಲ್ಪ ಇದು ದಪ್ಪವಾಗೇ ಇರಬೇಕು. ಇವಾಗ ನೋಡ್ರಿ ಈ ರೀತಿ ಒಂದು ಪುಟ್ಟ ಬಟ್ಲನ ತೊಗೊಂಡು ನಾನಿಲ್ಲೇ ನಮ್ಗೆ ಪೂರಿ ಯಾವ ಸೈಜ್ ಒಳಗೆ ಬೇಕಲ್ಲ ಆ ಸೈಜ್ ಒಳಗೆ ಇದನ್ನು ಕಟ್ ಮಾಡಿ ಇಟ್ಕೊಳಕತ್ತೇನೆ. ನೀವು ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬರತ್ತೈತೆ ಅಂಥೇಳಿ. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ. ಪ್ರತಿಯೊಂದು ಪೂರಿ ಕೂಡ ಒಂದೇ ಸೈಜ್ ಒಳಗೆ ಇರ್ತಾವೆ. ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲಿರುವಂಥವ್ರು ಇಷ್ಟಪಡ್ತಾರೆ ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡ್ರಿ ಇವಾಗ ನಾನು ಬಟ್ಟಲ್ ತೊಗೊಂಡು ಈ ರೀತಿ ಪೂರಿನ ನೀಟಾಗಿ ಕಟ್ ಮಾಡ್ಕೊಳಕತ್ತೇನೆ. ಈ ರೀತಿ ಕಟ್ ಮಾಡ್ಕೊಂಡಿಂದ ಸೈಡ್ ಎಲ್ಲ ಉಳಿದ ರವಾನ ಹಿಟ್ಟನ್ನು ಮತ್ತು ಇದನ್ನು ತೆಗೆದು ಮತ್ತೊಂದು ಸಲ ನಾವು ಏನು ಪೂರಿ ಮಾಡ್ತೇವಲ್ಲ ಆವಾಗ ಇದನ್ನು ಉಪಯೋಗಿಸ್ಕೊಳ್ಬೇಕು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವಂಥೇಳಿ. ನೋಡ್ರಿ ಯಾವ ಸೈಜ್ ಒಳಗೆ ಪೂರಿ ಅದಾವಂತೇಳಿ ಇಷ್ಟು ದಪ್ಪವಾಗೇ ಇರಬೇಕು, ಜಾಸ್ತಿ ತಿಳು ಆಗಬಾರ್ದು. ಈ ರೀತಿ ಪ್ರತಿಯೊಂದು ಎಲ್ಲನೂ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಪೂರಿನ ಮಾಡ್ಕೊಳಕ್ಕೆ ಭಾಳ ಈಸಿ ಆಗುತ್ತೆ. ನಾನು ಕೂಡ ಇಲ್ಲಿ ಪ್ರತಿಯೊಂದು ಇದೇ ರೀತಿ ಮಾಡಿ ಇಟ್ಕೊಳಕತ್ತೇನೆ. ಇವಾಗ ಈ ಕಡೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳ್ಬೇಕು. ಎಣ್ಣೆ ಪೂರ್ತಿಯಾಗಿ ಖಡಕ್ಕಾಗಿ ಕಾದಿರ್ಬೇಕ್ರಿ. ಆವಾಗ ನಾವು ಈ ಪೂರಿನ ಬೇಯಿಸ್ಕೊಳ್ಬೇಕಾಗ್ತೈತಿ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಪ್ರತಿಯೊಂದನ್ನು ಇದೇ ರೀತಿ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೊಳಕತ್ತೇನೆ. ಪೂರ್ತಿ ಖಡಕ್ಕಾದಂಥ ಎಣ್ಣೆಯಲ್ಲಿ ಇವನ್ನ ಫಸ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನ್ನ ಪೂರಿನ ಬೇಯಿಸ್ಕೊಳ್ಬೇಕು. ಆ ನಂತರ ಈ ರೀತಿ ಎಣ್ಣೆ ಒಳಗೆ ಪೂರಿನ ಹಾಕಿಂದ ಉರಿನ ಹೈ ಫ್ಲೇಮ್ ಮಾಡಿ ಇವನ್ನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆದಂಥ ರವಾ ಪೂರಿ ರೆಡಿ ಆಗುತ್ತೆ. ನೋಡ್ರಿ ಈ ರೀತಿ ಸ್ವಲ್ಪ ಪೂರಿ ಬೇಯ್ದಿಂದ ಈ ರೀತಿ ಉಬ್ಬಿ ಬಂದಿಂದ ಇವನ್ನ ವಾಪಸ್ ಒಂದು ಸ್ಪೂನ್ ತೊಗೊಂಡು ತಿರುವಿ ಹಾಕಿ ಸ್ವಲ್ಪ ಇವು ಬ್ರೌನ್ ಕಲರ್ ಬರೋ ತನಕ ಇವನ್ನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಸ್ಮಾಲ್ ಸೈಜ್ ಪೂರಿ ರೆಡಿ ಆಗುತ್ತೆ. ನೋಡ್ರಿ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆಗಿಂದ ಇವನ್ನ ತೆಗೆದು ಇಟ್ಕೊಂಡು ಬಿಡಬೇಕು. ಜಾಸ್ತಿ ಬಿಡಬಾರ್ದು, ಯಾಕಂದ್ರೆ ಜಾಸ್ತಿ ಬಿಟ್ಟರೆ ಪೂರ್ತಿಯಾಗಿ ಸೀದ್ ಹೋಗ್ತಾವೆ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಪೂರಿ ಬಂದಾವಂಥೇಳಿ. ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಉಬ್ಬಿ ಬರ್ತಾವೆ. ಅದಕ್ಕೆ ನಿಮ್ಗೆ ಡೌಟೇ ಬೇಡ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಾವಂಥೇಳಿ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಬೆಳಗಿನ ನಾಷ್ಟಕ್ಕೆ ಆಗಿರ್ಬೋದು, ಇವು ಹೇಳಿ ಮಾಡಿಸಿದಂಥ ರೆಸಿಪಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಪೂರಿ ಬಂದಾವಂಥೇಳಿ. ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರ್ತಾವೆ. ನಾವು ರವಾನ ಮಿಕ್ಸ್ ಮಾಡಿದ್ರಿಂದ ಮೇಲ್ಗಡೆ ಇದೇ ರೀತಿ ಕ್ರಿಸ್ಪಿಯಾಗಿ ಇರ್ತಾವ್ರಿ. ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಬರ್ತಾವೆ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಮಸ್ತ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.